ರಾಮದುರ್ಗ ತಾಲೂಕಿನ ನಗರದಲ್ಲಿ ಧರಣೇಶ್ ಹಲಗಿ ಎಂಬ 14 ವರ್ಷದ ಹುಡುಗ ತನ್ನ ತಾಯಿ ಜೊತೆ ವಾಸವಾಗಿದ್ದ. ತಂದೆ ಚಿಕ್ಕ ವಯಸ್ಸಲ್ಲೇ ತೀರಿಕೊಂಡಿದ್ದರಿಂದ ತಾಯಿಯೇ ಅವನಿಗೆ ತಾಯಿಯೂ ತಂದೆಯೂ ಆಗಿದ್ದಳು. ಹೊಲ ಕೆಲಸ, ಕೂಲಿ ಕೆಲಸ ಮಾಡುತ್ತಾ ತಾಯಿ ಮನೆಯ ಜವಾಬ್ದಾರಿಯನ್ನು ಹೊತ್ತಿದ್ದಳು. ಬಡತನ ಇದ್ದರೂ ತಾಯಿ ಮಗನ ನಡುವೆ ಅಪಾರ ಪ್ರೀತಿ ಮತ್ತು ನಂಬಿಕೆ ಇತ್ತು. ಧರಣೇಶ್ ಅಯ್ಯಪ್ಪ ಸ್ವಾಮಿಯ ಭಕ್ತ. ನಗರದಲ್ಲಿ ಮಾಲೆ ಹಾಕಿಕೊಂಡು ಶಬರಿಮಲೆ ಹೋಗುವವರನ್ನು ನೋಡಿ ಅವನ ಮನಸ್ಸಿನಲ್ಲಿ ಒಂದು ಆಸೆ ಬೆಳೆದಿತ್ತು. ನಾನು ಅಯ್ಯಪ್ಪ ಸ್ವಾಮಿಗೆ ಹೋಗಬೇಕು, ಸ್ವಾಮಿ ನನಗೆ ಶಕ್ತಿ ಕೊಡ್ತಾರೆ ಎಂದು ಅವನು ನಂಬಿದ್ದ. ಒಂದು ದಿನ ಧೈರ್ಯ ಮಾಡಿಕೊಂಡು ತಾಯಿಗೆ ಹೇಳಿದ, ಅಮ್ಮ, ಈ ವರ್ಷ ನಾನು ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕ್ಕೊಂಡು ಹೋಗಬೇಕು. ತಾಯಿ ಕ್ಷಣಕಾಲ ಮೌನವಾಗಿದ್ದಳು. ಮಗನ ಭಕ್ತಿಯನ್ನು ಅವಳು ಅರ್ಥ ಮಾಡಿಕೊಂಡಿದ್ದಳು. ಆದರೆ ಮನೆಯ ಪರಿಸ್ಥಿತಿ ಅವಳ ಕಣ್ಣ ಮುಂದೆ ನಿಂತಿತ್ತು. ಸಾಲ, ದಿನನಿತ್ಯದ ಖರ್ಚು, ಶಾಲೆಯ ವೆಚ್ಚ ಒಟ್ಟಾಗಿ ಅವಳ ಮನಸ್ಸನ್ನು ಭಾರ ಮಾಡಿದ್ದವು. ಮೃದುವಾಗಿ ತಾಯಿ ಹೇಳಿದಳು, ಮಗ, ನಮ್ಮ ಮನೆ ಪರಿಸ್ಥಿತಿ ಸರಿಯಾಗಿಲ್ಲ. ಮುಂದೆ ಸಮಯ ಬಂದಾಗ ಹೋಗೋಣ, ಈಗ ಬೇಡ. ಆ ಮಾತು ಧರಣೇಶ್ನ ಮನಸ್ಸಿಗೆ ನೋವಾಯಿತು. ತಾಯಿ ತನ್ನ ಆಸೆಯನ್ನು ತಳ್ಳಿ ಹಾಕಿದಂತೆ ಅವನಿಗೆ ಭಾಸವಾಯಿತು. ಅಮ್ಮಗೆ ನನ್ನ ಭಾವನೆ ಅರ್ಥ ಆಗಿಲ್ಲ ಎಂದು ಅವನು ಒಳಗೊಳಗೆ ಕೋಪಗೊಂಡ. ತಾಯಿ ತನ್ನ ಹಿತಕ್ಕಾಗಿ ಹೇಳುತ್ತಿದ್ದಾಳೆ ಎಂಬುದು ಅವನ ಬಾಲಮನಸ್ಸಿಗೆ ಅರ್ಥವಾಗಲಿಲ್ಲ. ಆ ದಿನ ಸಂಜೆ ಅವನು ಯಾರೊಂದಿಗೂ ಮಾತನಾಡಲಿಲ್ಲ. ಊಟಕ್ಕೂ ಮನಸ್ಸಿರಲಿಲ್ಲ. ತಾಯಿ ಗಮನಿಸಿದರೂ ಮಕ್ಕಳು ಹಾಗೇ ಇರುತ್ತಾರೆ ಎಂದುಕೊಂಡು ಹೆಚ್ಚು ಒತ್ತಡ ಹಾಕಲಿಲ್ಲ. ಆದರೆ ರಾತ್ರಿ ಮೌನವೂ ಭಯಾನಕವಾಗಿತ್ತು. ಮನೆಗೆಲ್ಲ ನಿಶ್ಶಬ್ದ. ತಾಯಿ ದಣಿದು ನಿದ್ದೆಗೆ ಜಾರಿದಳು. ಆ ಸಮಯದಲ್ಲಿ ಧರಣೇಶ್ ತನ್ನ ಮನಸ್ಸಿನೊಳಗಿನ ಗೊಂದಲಕ್ಕೆ ಸೋತ. ಕೋಪ, ನೋವು, ನಿರಾಸೆ ಅವನನ್ನು ಆವರಿಸಿಕೊಂಡವು. ಕ್ಷಣಿಕ ಭಾವನೆಯಲ್ಲಿ ಅವನು ಭೀಕರ ನಿರ್ಧಾರ ಕೈಗೊಂಡ. ಮನೆಯ ಒಳಗಡೆ ನೇಣು ಬಿಗಿದುಕೊಂಡು ತನ್ನ ಜೀವವನ್ನೇ ಕೊನೆಗೊಳಿಸಿದ. ಬೆಳಿಗ್ಗೆ ತಾಯಿ ಎದ್ದಾಗ ಕಂಡ ದೃಶ್ಯ ಅವಳ ಬದುಕನ್ನೇ ಚೂರುಮೂರು ಮಾಡಿತು. ಮಗನನ್ನು ಕಳೆದುಕೊಂಡ ಆಕ್ರಂದನ ಇಡೀ ನಗರೆಯನ್ನು ಕಂಗೆಡಿಸಿತು. ನಾನು ಅವನನ್ನು ಇನ್ನೂ ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದರೆ ಎಂಬ ಪಶ್ಚಾತ್ತಾಪ ಅವಳನ್ನು ಜೀವಂತವಾಗಿಯೇ ಸುಡುತ್ತಿತ್ತು. ಧರಣೇಶ್ ದುರ್ಗಪ್ಪ ಹಲಿಗೆ ಅಂತೇಳಿ ಮನ್ಯಾಗ ತಾಯಿ ಕೂಡ ಸ್ವಲ್ಪ ಒಗದಾಳ ಮಾಡಿಕಿಸಿಂದ ಮನ್ಯಾಗ ತಾಯಿ ಮಾತು ಮೀರಿ ನಿನ್ನೆ 6 ಗಂಟೆ ಸುಮಾರು ಸೂಸೈಡ್ ಮಾಡ್ಕೊಳಕ್ ಪ್ರಯತ್ನ ಪಟ್ಟಾನ. ಆಮೇಲೆ ಅಲ್ಲಿಂತ್ರ ಓಣಿ ಆಜು ಬಾಜು ಇರುವಂಥವ್ರು ಎಲ್ಲ ವ್ಯಕ್ತಿಗಳು ಕುಡಿಕಿಸಿಂದ ಅವನ್ನ ನೇಳು ಹಾಕೊಂಡಿದ್ದು ಬಿಡಿಸ್ಕೊಂಡು ಕರ್ಕೊಂಬಂದು ಸರ್ಕಾರಿ ಆಸ್ಪತ್ರೆಗೆ ಸೇರ್ಸ್ಯಾರು. ನಂತರ ಸರ್ಕಾರಿ ಆಸ್ಪತ್ರೆ ಒಳಗೆ ಚಿಕಿತ್ಸಿತ ಪಡೆದ ಆ ನಂತರ ಇಲ್ಲಿಂತ್ರ ಅಪ್ಟ್ಯಾ ಅವ್ರ ದವಾಖಾನಿಗೆ ಹೋದ್ಕೂಲೇನ ಅಲ್ಲಿ ಬೆಳಿಗ್ಗೆ 4ರಿಂದ 4:15 ತೀರ್ಕೊಂಡು. ಕಾರಣ ಏನಂತಂದ್ರ ತಾಯಿ ಅಯ್ಯಪ್ಪನ ಮಾಲಿ ಹಾಕೋತೀನಂತ ಚಳಿ ಐತಿ, ಮತ್ತ ನಿನಗ ಹಾಸ್ಟೆಲ್ ಊಟ, ಯಾಕಂದ್ರ ವಿದ್ಯಾಭ್ಯಾಸ ಕಡೆ ಗಮನ ಕೊಡು, ಮುಂದ ಚಳಿ ಐತಿ, ಭಾಳ ಚಳಿ ಬ್ಯಾಡ, ಮುಂದಿನ ವರ್ಷ ಬೇಕಾದ್ರೆ ಚಳಿ ಕಡಿಮೆದಾಗ ಹಾಕೊಳ್ಳಂತೆ, ಮಾಲಿ ಹಾಕೊಳ್ಳಂತೆ, ಅಯ್ಯಪ್ಪನ ದರ್ಶನ ಮಾಡುವಂತೆ. ಈ ಕಾರಣಕ್ಕಾಗಿ ತಾಯಿ ಕೂಡ ಇದನ್ನ ಮಾಡ್ಕೊಂಡ ಮನಸ್ತಾಪನೆ ಮಾಡ್ಕೊಂಡ ತನ್ನಷ್ಟಕ್ಕೆ ತಾನ ಸೂಸೈಡ್ ಮಾಡ್ಕೊಂಡ. ಹುಡುಗಂದು ವಯಸ್ಸು 14 ವರ್ಷ. 14 ವರ್ಷ. ಮುಂದ ಈಗ ಹೋಗುವಂತ ಮಕ್ಕಳು ಇದನ್ನ ಸರಿಯಾಗಿ ಗಮನಿಸ್ಬೇಕು ಮುಂದೆ. ಯಾಕಂದ್ರ ತಂದೆ ತಾಯಿ ಮಕ್ಕಳಿಗೆ ಹೇಳ್ಬೇಕಾದ್ರೆ ಯಾರೋ ಒಂದು ಒಳ್ಳೆ ರೀತಿಗೆ ಮಕ್ಕಳಿಗೆ ಹೇಳಿರ್ತಾರೋ, ಆ ಮಕ್ಕಳು ಅದನ್ನ ಅಪಾರ್ಥ ಮಾಡ್ಕೊಂಡ ಮುಂದ ಈ ಮಟ್ಟಕ್ಕೆ ಯಾರು ದಯವಿಟ್ಟು ಆ ಮಕ್ಕಳು ಮುಂದುವರಿಬಾರ್ದು ಅನ್ನುವಂಥದ್ದು ನನ್ನೊಂದು ಹೇಳಿಕೆ.